ಬೇಸಿಕ್ ಟೋಪಾಲಜಿ ಆಫ್ ರಿಯಲ್ ನಂಬರ್. ರಿಯಲ್ ಅನಾಲಿಸಿಸ್ ದಲ್ಲಿ ಬೇಸಿಕ್ ಟೋಪಾಲಜಿ ಆಫ್ ರಿಯಲ್ ನಂಬರ್ಸ್ ಅನ್ನ ನೋಡ್ತಾ ಇತ್ತು. ಅದರಲ್ಲಿ ಈಗಾಗಲೇ ಎನ್ ಪಿ ಮಮ್ಮು, ಸುಪ್ರೀಮಮ್ಮು, ಮ್ಯಾಕ್ಸಿಮಮ್ ಎಲಿಮೆಂಟು, ಮಿನಿಮಮ್ ಎಲಿಮೆಂಟು, ಬೌಂಡೆಡ್ ಅಬೋವ್, ಬೌಂಡೆಡ್ ಬಿಲೋ, ಬೌಂಡೆಡ್ ಸೆಟ್, ಹೀಗೆ ಹಲವಾರು ವಿಷಯಗಳನ್ನ ಡಿಸ್ಕಸ್ ಮಾಡಿದೆ. ಹಿಂದಿನ ವಿಡಿಯೋದಲ್ಲಿ ನೋಡಿವಿ ಅವನ್ನೆಲ್ಲ. ಈ ವಿಡಿಯೋದಲ್ಲಿ ನಾವು ಇಂಟೀರಿಯರ್ ಆಫ್ ಅ ಸೆಟ್ ನೋಡೋಣ. ಇಂಟೀರಿಯರ್ ಆಫ್ ಎ ಸೆಟ್ ಮತ್ತು ಪ್ರಾಕ್ಟೀಸ್ ಕ್ವಶನ್ ಎಕ್ಸಾಮ್ ನಲ್ಲಿ ಯಾವ ತರ ಕ್ವಶನ್ ಬರ್ತವು. ಇದು ಐ ಐ ಟಿ ಜಾಮು, ಗೇಟು, CSIR ನೆಟ್ಟು, ಸೆಟ್ಟು, ಕೆಸೆಟ್ ಎಕ್ಸಾಮ್ಗೆ ಮತ್ತ ಎಂಟ್ರನ್ಸ್ ಎಕ್ಸಾಮ್ BSc, MSc, ಈ CUET ಎಂಟ್ರನ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗತ್ತ ವಿಡಿಯೋ ನೋಡ್ರಿ. ಇಂಟೀರಿಯರ್ ಆಫ್ ಎ ಸೆಟ್. A point x0 is said to be an interior point of a subset S of R if S is neighborhood of x0. That is, ಹೆಂಗ್ ಬರ್ತೀವಿ ಅಂದ್ರ, if there exists a small element epsilon greater than 0 such that x0 minus epsilon, x0 plus epsilon is a subset of S. The set of all interior points of a set A is called interior of S and is denoted by this symbol. ಈ ಸಿಂಬಲ್ ಇಂಟೀರಿಯರ್ ಆಫ್ ಸೆಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತಾ, ಮ್ಯಾಥಮೆಟಿಕಲಿ ರಿಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್, ಆರ್ ಎಲ್ಸ್ int ಆಫ್ ಎಸ್ ಅಂತಾನು ಬರ್ತೀವಿ. ಎಕ್ಸಾಂಪಲ್ ನೋಡಿ, ಇಫ್ ಎ ಇಸ್ ಈಕ್ವಲ್ ಟು ಓಪನ್ ಇಂಟರ್ವಲ್ AB, then interior of A is equal to A, because every point of A is an interior point of A. Open interval ಅಂದ್ರೆ ಗೊತ್ತಿದೆ ನಮ್ಗ, end points not included. ಅದ್ರ ಹತ್ತತ್ರ ಹೋಗ್ತೀವಿ, ಆದ್ರೆ ಆ ಪಾಯಿಂಟ್ ತಗೊಳ್ಳಲ್ಲ. A, B. Interior of A is equal to A ಅಂತ ಇಲ್ಲ ಓಪನ್ ಇಂಟರ್ವಲ್ ಇದ್ದಾಗ, because every point of A is an interior point of A. ಎರಡನೇ ಎಕ್ಸಾಂಪಲ್ ನೋಡೋದಾದ್ರ, if A is equal to closed interval AB, then interior of A is equal to open interval AB ಆಗುತ್ತೆ, because every point of A is an interior point of A except the end points AB ಅನ್ನ ಬಿಟ್ಟು ಅದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್, ಮಧ್ಯೆ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಇಂಟೀರಿಯರ್ ಪಾಯಿಂಟ್ಸ್ ಆಗ್ತವೆ. ನೆಕ್ಸ್ಟ್, ಇಂಟೀರಿಯರ್ ಆಫ್ ರಿಯಲ್ ನಂಬರ್ R is equal to ಇಂಟೀರಿಯರ್ ಆಫ್ ರಿಯಲ್ ನಂಬರ್ ಆಗತ್ತ. ಯಾಕಂದ್ರ ರಿಯಲ್ ನಂಬರ್ R is equal to ಹೆಂಗ್ ತಗೊಂತೀವಿ, -∞ to ∞ ಅಂತ ತಗೊಂಡಿರ್ತೀವಿ. or else R is equal to ಯೂನಿಯನ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಅಂತ ತಗೊಂಡು ಗೊತ್ತು. ಆದ್ರಿಂದ ಇಂಟೀರಿಯರ್ ಆಫ್ ರಿಯಲ್ ನಂಬರ್ is equal to real number, because R is the neighborhood of each of its point, and therefore every point of R is an interior point of R. Fourth example ನೋಡ್ರಿ, if A is a non-empty finite set, this is important, finite set, then interior of A is equal to pi or else empty ಅಂತ.
ಫೈನೈಟ್ ಸೆಟ್ ಆಗಿತ್ತಂದ್ರ ಅದ್ರದ್ದು ಇಂಟೀರಿಯರ್ ಎಂಟಿ ಬರುತ್ತ. ನೋಡ್ರಿ, n set of natural number, interior of set of natural number is equal to pi. ಅದರದ್ದು ಎಂಟಿ ಸೆಟ್. ಇಂಟೀರಿಯರ್ ಆಫ್ ಇದು ಇನ್ಫೈನೈಟ್ ಸೆಟ್ ನೋಡಿದ್ರೆ ಅದ್ರ ಇಂಟೀರಿಯರ್ ಫೈನೈಟ್ ಬರುತ್ತ, ಎಂಟಿ ಬರುತ್ತ. ಜೆಡ್ ಯಾಕಂದ್ರೆ ನೈಬರ್ಹುಡ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಬೈ ಡೆಫಿನಿಷನ್ ಆಫ್ ಇಂಟೀರಿಯರ್ ನೈಬರ್ಹುಡ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಆದ್ದರಿಂದ ಅಲ್ಲಿ ಏನಾಗುತ್ತ, ಎಂಟಿ ಬರುತ್ತ. Interior of Z is equal to pi or else empty. Interior of Q is equal to empty. That means n set of natural number, set of integer, set of rational number are not neighborhoods of any points, and therefore no point is an interior of natural number, integer, rational number. ನೋಡ್ರಿ, ಇಂಟೀರಿಯರ್ ಆಫ್ r minus n, that means interior of n complement, n complement, natural number complement ಅಂತ. ಕಾಂಪ್ಲಿಮೆಂಟ್ ಆಫ್ n ಹೆಂಗ್ ತಗೊಂತೀವಿ, r ಮೈನಸ್ n ಅಂತ ಯೂನಿವರ್ಸಲ್ ಸೆಟ್ ಮೈನಸ್ ದಿಸ್ ಸೆಟ್ ತಗೊಂಡಿರ್ತೀವಲ್ಲ, ಇದ್ರದ್ದು ಇಂಟೀರಿಯರ್ ತಗೊಂಡ್ರ ಅದು r ಮೈನಸ್ n ಆಗಿರುತ್ತೆ. r ಮೈನಸ್ just complement interior of Z, same Z, interior of Q is equal to ಇದು 5 empty. ಯಾಕಂದ್ರ ಅಲ್ಲಿ ರ್ಯಾಷನಲ್ ಇರ್ಯಾಷನಲ್ ನಂಬರ್ ಕೂಡ ಇರ್ತವ ಆರ್ದೊಳಗ. therefore this is important, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಂಟೀರಿಯರ್ ಆಫ್ ಅ ಕೌಂಟೇಬಲ್ ಸೆಟ್ is always null set. Interior of countable set is always null set. For example, set of natural numbers, set of integers, set of rational numbers are all empty set. Interior of an uncountable set may or may not be null. May or may not be null. ಫಾರ್ ಎಕ್ಸಾಂಪಲ್, ನಾವು ಇರ್ಯಾಷನಲ್ ನಂಬರ್ ತಗೊಂಡಾಗ ಅದು ನಲ್ ಬರುತ್ತ, ಬೇರೆದು ಆರ್ ತಗೊಂಡಾಗ ಆರ ಬರುತ್ತ. ಆದ್ರಿಂದ ನೋಡ್ರಿ, ಇದು ಕ್ಲೋಪನ್ ಇಂಟರ್ವಲ್ ಅಂತಾರ. ಒನ್ ಎಂಡ್ ಓಪನ್, ಒನ್ ಎಂಡ್ ಕ್ಲೋಸ್ ಐತಲ್ಲ, ಕ್ಲೋಪನ್ ಇಂಟರ್ವಲ್. ಇಂಟೀರಿಯರ್ ಆಫ್ ಕ್ಲೋಪನ್ ಇಂಟರ್ವಲ್ ಇಸ್ ಈಕ್ವಲ್ ಟು ಓಪನ್ ಇಂಟರ್ವಲ್ ಬರುತ್ತ. ನೆಕ್ಸ್ಟ್ ಕ್ವಶನ್ ನೋಡಿ, the interior of the set open at 1 closed at 5 is options A closed interval 1 5. ಈಗ ನಮ್ಗೆ ಗೊತ್ತೈತಿ ಇಂಟೀರಿಯರ್ ಆಫ್ ಕ್ಲೋಸ್ ಸೆಟ್ ಇತ್ತಂದ್ರೆ ಅದು ಓಪನ್ ಸೆಟ್ ಬಂದಿರುತ್ತೆ. ಯಾಕೆ ನಾವೆರಡು ಕ್ರಿಯೇಟ್ ಮಾಡ್ಬೇಕು. ಆದ್ದರಿಂದ ಇದಕ್ಕೆ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. Next, interior of Q is ಅಂದ್ರೆ rational number is interior of rational number. Rational numbers, set of rational numbers, interior of set of rational numbers. ಈಗ ಡಿಸ್ಕಸ್ ಮಾಡಿದ್ದ ಇದು ನಿಮಗೆ ಎಷ್ಟು ಅರ್ಥ ಆಗೈತಿ ಅಂತ ನೋಡೋಣ. ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, ಥಿಯರಮ್ಸ್ ಆಫ್ ಇಂಟೀರಿಯರ್ ಆನ್ ಅ ಸೆಟ್ ನೋಡೋಣ. ಈಗ ಥಿಯರಮ್ಸ್ ಆನ್ ಇಂಟೀರಿಯರ್ ಆಫ್ ಎ ಸೆಟ್. ಫಸ್ಟ್ ಥಿಯರಮ್, ಫಾರ್ ಎನಿ ಸೆಟ್ ಎ ಇಂಟೀರಿಯರ್ ಆಫ್ ಎ ಈಸ್ ಓಪನ್. ಇಲ್ಲೇ ಎರಡು ಕೇಸ್ ಬರ್ತಾವು. ಫಸ್ಟ್ ಕೇಸ್, if
interior of A is equal to empty, then interior of A is open because empty set is open. Pi is both open and closed ಅಂತ ಹೇಳ್ತೀವಲ್ಲ, ಹಂಗಾಗಿ ಇದು ಓಪನ್ ಇರುತ್ತಾ. ಏನ ಎಂಟಿ ಸೆಟ್ ತಗೊಂಡಿದ್ವಿ ಅಂದ್ರ ಅದು ಓಪನ್ ಅಂತ ಹೇಳ್ಬಿಡ್ಬೋದು. ಫಸ್ಟ್ ಕೇಸ್ ನಥಿಂಗ್ ಟು ಪ್ರೂವ್, ಇಷ್ಟು ಹೇಳಿದ್ರೆ ಸಾಕು. ಸೆಕೆಂಡ್ ಕೇಸ್, ಇಫ್ ಇಂಟೀರಿಯರ್ ಆಫ್ ಎ is not equal to empty or interior of A is not equal to pi, let x be any set, let x be any element of interior of A. ಒಂದು ಎಲಿಮೆಂಟ್ ತಗೊಂಡಿವಿ x ಅನ್ನೋದನ್ನ, x belongs to interior of A, this implies A is neighborhood of x. ಇಲ್ಲೇ ಒಂದ್ ಸೆಟ್ ದೊಳಗ ಒಂದ್ ಸೆಟ್ ಎ ಇತ್ತಂದ್ರ ಇಲ್ಲಿ ಯಾವ್ದೋ ಒಂದ್ ಪಾಯಿಂಟ್ ತಗೊಂಡಿದ್ವಿ ಅಂದ್ರ ಅದು ನೈಬರ್ಹುಡ್ ಕ್ರಿಯೇಟ್ ಮಾಡೈತಿ ಅಂತ. This implies there exists epsilon greater than 0 such that I is equal to interval I is equal to x minus epsilon, x plus epsilon is a subset of A. This is case 1. Call this as 1. Let y be any element of I. ಇದಕ್ಕ y be any element of I ಅಂತ ತಗೊಂಡಿವಿ. Since I is an open interval, I is neighborhood of y. Also, I is a subset of A. This implies A is neighborhood of y. Since y is the point of I, therefore A is neighborhood of every point of I. This implies every point of I is an interior point of A. I is subset of interior of A, that is x belongs to I is a subset of interior of A. This implies interior of A is the neighborhood of x. Since x is a point of interior of A, it follows that interior of A is the neighborhood of each of its points. Hence, interior of A is an open set. Simple ಇದೆ. Theorem 2 ನೋಡಿ. Interior of A is the largest open contained in A. Interior of A is the largest open set contained in A. Next, third theorem ನೋಡಿ. Proof same ಅದೇ ತರ ಈ ಪ್ರೂವ್ ಮಾಡಿದ್ವಲ್ಲ ಫಸ್ಟ್ ಒನ್, ಅದೇ ತರ ಸೆಕೆಂಡ್ ಒನ್ ಪ್ರೂವ್ ಮಾಡ್ತೀವಿ. Third one, if A is any subset of R, then interior of A is a subset of A. ನೋಡ್ರಿ, A any subset of R ಆಗೈತಿ, real numbers. Then interior of A is a subset of A. ನಾವು ಬೇಕಂದ್ರ 1 2 ಕ್ಲೋಸ್ಡ್ ಇಂಟರ್ವಲ್ 1 2 ತಗೊಂಡಿದ್ವಿ, ಸಬ್ಸೆಟ್ ಆಫ್ ಆರ್ ಹೌದಿದು. ಓಪನ್ ಇಂಟರ್ವಲ್ 1 2, ಇದರದ್ದು ಇಂಟೀರಿಯರ್ ಓಪನ್ ಇಂಟರ್ವಲ್ 1 2 ಬರ್ತಾ, ಇದು ಸಬ್ಸೆಟ್ ಆಫ್ ಆರ್. ಈಗ ನೋಡ್ರಿ, ಕ್ಲೋಸ್ಡ್ ಇಂಟರ್ವಲ್ 1 2 ಇದು ಸಬ್ಸೆಟ್ ಆಗಿರುತ್ತ. ಓಪನ್ ಇಂಟರ್ವಲ್ 1 2 is a subset of closed interval 1 2. That means interior of A is a subset of A. Simple. ಇದು ಒಂದು ಎಕ್ಸಾಂಪಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ಬೋದು, ಆದ್ರೆ ಎಕ್ಸ್ಪ್ಲೇಷನ್ ನೋಡ್ರಿ, ಪ್ರೂಫ್ ನೋಡ್ರಿ. Let x be any element of interior of A. X belongs to interior of A. This implies A is the neighborhood of X. This implies X belongs to A. Since X belongs to interior of A, this implies X belongs to A. Therefore, interior of A is the
ಸಬ್ಸೆಟ್ ಆಫ್ ಎ. ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ಬಿಡ್ರಿ, ಈಸಿಯಾಗಿ ನಮ್ಮ ಬರೀತೀರಿ ನೀವು, ಅಂದ್ರೆ ಅರ್ಥ ಆಗುತ್ತೆ. ಫೋರ್ತ್ theorem, if A is a subset of B, then interior of A is a subset of interior of B. Same example na ತಗೊಂಡ್ರು ನಡೀತೈತೆ. Let X be any element of interior of A. X belongs to interior of A. This implies A is neighborhood of X. B is neighborhood of X because A is a subset of B. X belongs to interior of B. Since X belongs to interior of A, this implies X belongs to interior of B. Therefore, interior of A is a subset of interior of B. Right. Next, fifth theorem. For all A is a subset of R, interior of A is a subset of A. ಈಗ ಇದನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿನ ನಾನು. ಕ್ಲೋಸ್ ಇಂಟರ್ವಲ್ 1 2 ತಗೊಂಡಿದ್ವಿ, ಸಬ್ಸೆಟ್ ಆಫ್ ಆರ್ ಆಗಿತ್ತು. ಓಪನ್ ಇಂಟರ್ವಲ್ 1 2 ತಗೊಂಡ್ವಿ, ಅದರದ್ದು ಇಂಟೀರಿಯರ್ ಓಪನ್ ಇಂಟರ್ವಲ್ 1 2 ಆಗಿತ್ತು, ಸಬ್ಸೆಟ್ ಆಫ್ ಕ್ಲೋಸ್ ಇಂಟರ್ವಲ್ 1 2. ಥಿಯರಮ್ 6 ನೋಡ್ರಿ. A is a subset of R. For all A is a subset of R, interior A is equal to interior of A. We know that A is open. Interior of A is equal to A. Also for any set A, interior of A is open. Therefore, interior of A is equal to A. Theorem 7 ನೋಡಿ. Let A and B be two subsets of R. Prove that interior of A union interior of B is a subset of interior of A union B. Prove hang ಮಾಡ್ತೀವಿ ನೋಡ್ರಿ. We know that A is a subset of B. This implies interior of A is a subset of interior of B ಅಂತ ನೋಡಿದ್ವಿ. Since ಈಗ ನಮ್ಗೆ ಗೊತ್ತು A is a subset of A union of B and B is a subset of A union B ಅಂತ. ಈಗ 1 2 ಒಂದ್ ಸೆಟ್ ಐತಿ A 1 2. ಹಂಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. B 3 4 ಒಂದ್ ಸೆಟ್ ಐತಿ. A ಯೂನಿಯನ್ B ಏನಾಗುತ್ತಾ 1 2 3 4 ಆಗುತ್ತಾ. ಈಗ A is a subset of A union B ಆಯ್ತು, B is a subset of A union B ಆಯ್ತು. ಈ ತರ ಡೈರೆಕ್ಟ್ ಆಗಿ ತಗೊಂಡಿವಿ ಅಂತ ಅಂದ್ರೆ ಈ ತರ ನಿಮ್ಗೆ ಗೊತ್ತಿರುತ್ತಾ ಅಂತ ಹಂಗ್ ತಗೊಂಡಿತ್ತು. ನೆಕ್ಸ್ಟ್, interior of A is a subset of interior of A union B and interior of B is a subset of interior of A union B. This implies interior of A union B is a subset of interior of A union B. The inclusion cannot be replaced by equality ಅಂತ ಹೇಳ್ತೀವಿ ಇಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. A is equal to closed interval 0 1, B is equal to closed interval 1 2. ಇಂಟೀರಿಯರ್ ಆಫ್ A ಅಂತ ತಗೊಂಡಾಗ ಓಪನ್ ಇಂಟರ್ವಲ್ 0 1 ಆಗತ್ತಾ. ಇಂಟೀರಿಯರ್ ಆಫ್ B ತಗೊಂಡಾಗ ಓಪನ್ ಇಂಟರ್ವಲ್ 1 2 ಆಗತ್ತಾ. ಇಂಟೀರಿಯರ್ ಆಫ್ A ಯೂನಿಯನ್ ಇಂಟೀರಿಯರ್ ಆಫ್ B ಹೆಂಗ್ ತಗೊಂತೀವಿ, ಇದನ್ನ ಬರಿತೀವಿ, ಯೂನಿಯನ್ ಇದನ್ನ ಬರಿತೀವಿ. ಅಂದ್ರ ದಿಸ್ ಈಸ್ ಈಕ್ವಲ್ ಟು 0 2 ಮೈನಸ್ ಓಪನ್ ಇಂಟರ್ವಲ್ 0 2 ಮೈನಸ್ ಸಿಂಗಲ್ಟನ್ ಸೆಟ್ 1 ಅಂತ. ಆಲ್ಸೋ A ಯೂನಿಯನ್ B is equal to ಇದನ್ನ ಕ್ಲೋಸ್ ಇಂಟರ್ವಲ್ 0 1 ಯೂನಿಯನ್ ಕ್ಲೋಸ್ ಇಂಟರ್ವಲ್ 1 2 ಐತಿ. ಇಲ್ಲಿ 1 ಇಲ್ಲಿನ ಐತಿ, ಇಲ್ಲಿನ ಐತಿ. ಅಂದ್ರೆ ಇದು 0 ದಿಂದ ಸ್ಟಾರ್ಟ್, ಕ್ಲೋಸ್ ಇಂಟರ್ವಲ್ ದೊಳಗೆ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಅಂತ ಹೇಳ್ತೀವಿ. ಅದಕ್ಕೆ 0 to 2 ಅಂತ ತಗೊಂತೀವಿ. ಸೊ ದ್ಯಾಟ್ A ಯೂನಿಯನ್ B ಇಂಟೀರಿಯರ್ ಆಫ್ A ಯೂನಿಯನ್ B is equal to ಓಪನ್ ಇಂಟರ್ವಲ್ 0 2 ಆಯ್ತು. ನೋಡ್ರಿ, ಇಲ್ಲೇ
interior of A union interior B is equal to 0 2 open interval 0 2 minus singleton set of 1 ಬಂದೈತಿ. ಇಲ್ಲೇ interior of A union B is equal to 0 2 ಬಂದೈತಿ. Clearly interior of A union interior of B is not equal to interior of A. Interior of A union B ಅಂತ ಹೇಳ್ತೀವಿ ಅದಕ್ಕೆ. Interior of A union B. Further, rather, interior of A union interior of B is the proper subset of interior of A union B. Other. Next, theorem 8 nodri. Let A and B be two subset of R. Prove that interior of A intersection B is equal to interior of A intersection interior of B. We know that A is a subset of B and interior of A is a subset of interior of B. Since A intersection B is a subset of A and A intersection B is a subset of B, ಇದನ್ನ ಹಿಂಗ ಪ್ರೂವ್ ಮಾಡ್ತೀವಿ. ಇದನ್ನ ಇಂಟೀರಿಯರ್ ತಗೊಂತೀವಿ, ಸಬ್ಸೆಟ್ ಆಗಿರುತ್ತೆ, ಈಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಹೌದಾ? This is call this as 1. Next, let X be any element of interior of A intersection interior of B. Let X belongs to interior of A intersection interior of B. That means X belongs to interior of A and X belongs to interior of B. A is a neighborhood of X and B is a neighborhood of X. A intersection B is a neighborhood of X. X belongs to A intersection B, interior of A intersection B. Since X belongs to interior of A intersection interior of B, this implies X belongs to A intersection interior of A intersection B. ಇದು ಇದಕ್ಕೆ ಸಬ್ಸೆಟ್ ಆಯ್ತು ಅಂದ್ರೆ interior of A intersection interior of B is a subset of interior of A intersection B. Call this as 1, this as 2. Il 1 ಇದೆ. From 1 and 2, A intersection B, interior of A intersection B is equal to interior of A intersection interior of B ಅಂತ ಹೇಳ್ತೀವಿ. ಸಿಂಪಲ್ ಇದೆ. ಕ್ವೆಶ್ಚನ್ ನೋಡಿ ಇದ್ರ ಮೇಲೆ. If A is finite, then interior of A is equal to, ನೋಡಿದ್ವಿ, ಫೈನೈಟ್ ಆರ್ ಕೌಂಟೇಬಲ್ ಸೆಟ್ ಇತ್ತಂದ್ರೆ ಇಂಟೀರಿಯರ್ ಆಫ್ ಎ ಇಸ್ ಎಂಟಿ ಬರುತ್ತಾ ಅಂತಂದು. ಫಾರ್ ಎಕ್ಸಾಂಪಲ್ ಎನ್ Z integers, rational numbers, all these interior points are 0. Therefore, a finite, ಇದು ಇನ್ಫೈನೈಟ್ ಸೆಟ್ ಮತ್ತ ಇದು ಇನ್ಫೈನೈಟ್ ಸೆಟ್ ಇದ್ರು ಕೌಂಟೇಬಲ್ ಸೆಟ್ ಅಲ್ಲ, ಹಂಗಾಗಿ ಇಂಟೀರಿಯರ್ ಎಂಟಿ ಬರುತ್ತ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಇಫ್ ಎ ಇಸ್ ಓಪನ್ ದೆನ್ ಇಂಟೀರಿಯರ್ ಆಫ್ ಎ ಇಸ್ ಈಕ್ವಲ್ ಟು, ಸಿಂಪಲ್ ಇದೆ. ಇಫ್ ಎ ಇಸ್ ಓಪನ್ ಇಂಟೀರಿಯರ್ ಆಫ್ ಎ ಇಸ್ ಈಕ್ವಲ್ ಟು ಏನ್ ಬರುತ್ತಾ ಅನ್ನೋದನ್ನ ಆನ್ಸರ್ ನ ಕಮೆಂಟ್ ಮಾಡಿ. ನೆಕ್ಸ್ಟ್, ದ ಇಂಟೀರಿಯರ್ ಆಫ್ ಕ್ಲೋಸ್ ಇಂಟರ್ವಲ್ 0 1 ಈಸ್, ಸಿಂಪಲ್ ಇದೆ, ಅರ್ಥ ಆಗಿದೆ ಅನ್ಕೋತೀನಿ. ಇದಕ್ಕೆ ಆನ್ಸರ್ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಲಿಮಿಟ್ ಪಾಯಿಂಟ್ ಆಫ್ ಅಸೆಟ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ಏನಾದ್ರೂ ಸಮಸ್ಯೆಗಳಿದ್ರ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಲಿಮಿಟ್ ಪಾಯಿಂಟ್ ಆಫ್ ಅಸೆಟ್ ಅನ್ನು ನೋಡೋಣ. ಇದು ರಿಯಲ್ ಅನಾಲಿಸಿಸ್ ಕಂಪ್ಲೀಟ್ ಕೋರ್ಸ್ ರೆಡಿ ಆಗ್ತಾ ಇದೆ. ಸ್ಟೇ ಟ್ಯೂನ್ಡ್.